ಹೇಳ್ತಾರೆ ಟಾಸ್ಕ್ ಕೊಟ್ಟರೆ JDS ಎಲ್ಲ ಶಾಸಕರನ್ನ ಕರ್ಕೊಬರ್ತೀನಿ ಅಂತ ಹೇಳ್ತಾರೆ. ಯಾವುದು ನನ್ನ ಮುಂದೆ ಚರ್ಚೆ ಬೇಡ, ಯಾರ ಬಗ್ಗೆ ಚರ್ಚೆ ಮಾಡೋದು. ಪಾಪ ಕಾಂಗ್ರೆಸ್ಸಿಂದ 30 ಜನ ಕರ್ಕೊಂಡು BJP ಬಂದು ಓಡಾಯ್ತು. ನಾನು ಕಳೆದ 17 ತಿಂಗಳಲ್ಲಿ 30-35 ಜನದ ಲಿಸ್ಟ್ ಇಟ್ಕೊಂಡು ಓಡಾಡ್ತಿದ್ರಲ್ಲ ಕಾಂಗ್ರೆಸ್ದು. ಪಾಪ BJP ನಾಯಕರ ಹತ್ರ ಕರ್ಕೊಂಡೋಗೆಲ್ಲ ಭೇಟಿ ಮಾಡಿಸಿದೆಲ್ಲ ಗೊತ್ತಿದೆ ನನಗೆ. ಅದರಿಂದ ಅಂಥವ್ರ ಬಗ್ಗೆ ಚರ್ಚೆ ಅನವಶ್ಯಕ. ಸರ್, ಇವಾಗ ಮುಂದುವರೆದ ದೇಶಗಳೇನಿದ್ದಾವೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾವೆ ಅಂತ CM ಹೇಳ್ತಾ ಇರೋದು. ಮುಂದುವರೆದ ದೇಶಗಳಲ್ಲಿ ಬ್ಯಾಲೆಟ್ ಪೇಪರ್ ಯೂಸ್ ಆಗ್ತಾ ಇದೆ. ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು? ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು? ವೋಟಿಂಗ್ ಮಿಷಿನ್ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು? ಕಾಂಗ್ರೆಸ್ ಸರ್ಕಾರದಲ್ಲೇ ಮಾಡಿದ್ದಲ್ವೇ? ಇವಾಗ ಟ್ಯಾಂಪರಿಂಗ್ ಮಾಡಬಹುದು ಅನ್ನುವಂಥದ್ದು ಹೇಳ್ತಾ ಇದಾರಲ್ಲ ಸರ್. ಅವ್ರು ಕುಂತು ಯಾರು ಬೇಕಾದ್ರೂ ಬಹುಶಃ ಮಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ಮಾಡಿರೋದ್ರಿಂದ ಅವ್ರು ಹೇಳ್ತಾ ಇರಬೇಕೇನೋ ಹೀಗಾಗಿದೆ. ಅದಕ್ಕೆ ಹೇಳ್ತಾ ಇರಬೇಕು. ಮಾಡ್ತಾರೆ ಬ್ರದರ್. 17 ತಿಂಗಳಿಂದ ಸರ್ಕಾರ ನಡೆಸ್ತಾ ಇದ್ದಾರೆ. ಆ ಸಮಾಜಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡವ್ರು. ಅವರೆಲ್ಲ ಮುಖ್ಯಮಂತ್ರಿ ಮಾಡಿದ್ಯಾಕೆ ಅವ್ರನ್ನ? ಆ ಸಮಾಜದವರು, ಅಹಿಂದ ಸಮಾಜದವರೆಲ್ಲ ಸೇರಿ ಮುಖ್ಯಮಂತ್ರಿ ಮಾಡಿದಾರಲ್ಲ. 17 ತಿಂಗಳಲ್ಲಿ ಆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನು? ಅವ್ರ ಸ್ವಾಭಿಮಾನ ಉಳಿಸ್ತಕ್ಕಂಥ ಕೆಲಸ ಏನು ಮಾಡಿದ್ದೀರಿ? ಅವರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಲೂಟಿ ಮಾಡಿದ್ದೆ ಸ್ವಾಭಿಮಾನ ಉಳಿಸಿರೋದ? ಇನ್ನೇನು ಬೇಕು ನಿಮಗೆ ಸಾಬೀತು? ವಾಲ್ಮೀಕಿ ನಿಗಮದ ಹಣ ದೋಚಿದ್ದು ಯಾರು? ಈಗ ಭವಿ ಜನಾಂಗದ ಬರ್ತಿದೆಯಲ್ಲ, ಇದು ಈ ಸರ್ಕಾರದಲ್ಲಿ. ಈಗ ನಿನ್ನೆ ಅವನು ಯಾವ ಮಂಡ್ಯದಲ್ಲಿ 20 ಲಕ್ಷ ರೂಪಾಯಿ 40 ಲಕ್ಷ ರೂಪಾಯಿದ ವ್ಯಾಪಾರ ನಡೀತಲ್ಲ. ಇದು ನಿಮ್ಮ ಸ್ವಾಭಿಮಾನನ? ಈ ಸ್ವಾಭಿಮಾನ ಹಾಸನದಲ್ಲಿ ಮಾಡ್ತಿದ್ದೀರಾ? ಅದರಿಂದ ಅಹಿಂದ ವರ್ಗಕ್ಕೆ 17 ತಿಂಗಳು 2ನೇ ಬಾರಿ ಮುಖ್ಯಮಂತ್ರಿ. ಪಾಪ ಒಟ್ಟು ಬೇರೆಯವರಿಗೆ ಇವಾಗಿರೋದು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಆ ಸಮಾಜದ ಒಂದು ಏಳಿಗೆಗೆ ಏನು ಕೊಟ್ಟಿದ್ದೀರಿ ಹೇಳಪ್ಪ? ಅಲ್ಲಿ ಹೇಳು ಭಾಷಣದಲ್ಲಿ. ಪ್ರಧಾನಮಂತ್ರಿ ಭೇಟಿ ಮಾಡ್ಕೊಂಡವ್ರೆ, ಮಾಧ್ಯಮದಲ್ಲಿ ಅವ್ರು ಏನು ಹೇಳಿದ್ದಾರೆ ನೋಡಿದ್ದೀನಿ. ಅದು ಹೊರತುಪಡಿಸಿ ನನಗೇನು ಗೊತ್ತಿಲ್ಲ. ಇವರಿಗೆ ನೋಟಿಸ್ ತರಾತುರಿಲಿ ಕೊಟ್ಟಂಥವ್ರು ನನ್ನ ಬಗ್ಗೆ ಚರ್ಚೆ ಮಾಡಿದ್ರಲ್ಲ. ಇದನ್ನ ಜನಾಂಗೀಯ ಭಾಷೆ. ಇವತ್ತಿನವರಿಗೆ ಏನಾದರೂ ನೋಟಿಸ್ ಕೊಟ್ರ? ಕೇಸ್ ಆಗಿಲ್ಲ. ಅದು ಯಾತಿಗೆ ನೋಟಿಸ್ ಕೊಟ್ಟಿಲ್ಲ? ಇದನ್ನು ಈ ಒಂದು ರೀತಿಯ ತೀರ್ಮಾನಗಳು ಮಾಡೋದ್ರಿಂದ ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಯಾವ ರೀತಿ ಅರಾಜಕತೆ ಪ್ರಾರಂಭ ಆಗುತ್ತೆ ಕಾದು ನೋಡಿ. DCM ಅವರು ಹೇಳ್ತಾರೆ ಸ್ವಾಮೀಜಿಗಳು ರಾಜಕಾರಣದಿಂದ ದೂರ ಇರಬೇಕು ಅಂತ. DCM ಈಗ ಅವ್ರು ಮಾಡೋದು ರಾಜಕಾರಣ ಏನು ಮಾಡ್ತಾವ್ರೆ? ಕಾಂಗ್ರೆಸ್ನ ರಾಜಕಾರಣ ಏನು ನಡೀತಾ ಇದೆ? ಯಾರು ಓಲೈಸ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಿ? ಆ ಓಲೈಕೆ ರಾಜಕಾರಣ ಬಿಡಲಿ ಅಂತಕ್ಕಂಥದ್ದಕ್ಕೋಸ್ಕರ ಸ್ವಾಮಿಗಳು ಹೇಳಿದ್ದಾರೆ. ಹೇಳ್ತಾರೆ ಟಾಸ್ಕ್ ಕೊಟ್ಟರೆ JDS ಎಲ್ಲ ಶಾಸಕರನ್ನ ಕರ್ಕೊಬರ್ತೀನಿ ಅಂತ ಹೇಳ್ತಾರೆ. ಯಾವುದು ನನ್ನ ಮುಂದೆ ಚರ್ಚೆ ಬೇಡ, ಯಾರ ಬಗ್ಗೆ ಚರ್ಚೆ ಮಾಡೋದು. ಪಾಪ ಕಾಂಗ್ರೆಸ್ಸಿಂದ 30 ಜನ ಕರ್ಕೊಂಡು BJP ಬಂದು ಓಡಾಯ್ತು. ನಾನು ಕಳೆದ 17 ತಿಂಗಳಲ್ಲಿ 30-35 ಜನದ ಲಿಸ್ಟ್ ಇಟ್ಕೊಂಡು ಓಡಾಡ್ತಿದ್ರಲ್ಲ ಕಾಂಗ್ರೆಸ್ದು. ಪಾಪ BJP ನಾಯಕರ ಹತ್ರ ಕರ್ಕೊಂಡೋಗೆಲ್ಲ ಭೇಟಿ ಮಾಡಿಸಿದೆಲ್ಲ ಗೊತ್ತಿದೆ ನನಗೆ. ಅದರಿಂದ ಅಂಥವ್ರ ಬಗ್ಗೆ ಚರ್ಚೆ ಅನವಶ್ಯಕ. ಸರ್, ಇವಾಗ ಮುಂದುವರೆದ ದೇಶಗಳೇನಿದ್ದಾವೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾವೆ ಅಂತ CM ಹೇಳ್ತಾ ಇರೋದು. ಮುಂದುವರೆದ ದೇಶಗಳಲ್ಲಿ ಬ್ಯಾಲೆಟ್ ಪೇಪರ್ ಯೂಸ್ ಆಗ್ತಾ ಇದೆ. ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು? ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು? ವೋಟಿಂಗ್ ಮಿಷಿನ್ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು? ಕಾಂಗ್ರೆಸ್ ಸರ್ಕಾರದಲ್ಲೇ ಮಾಡಿದ್ದಲ್ವೇ? ಇವಾಗ ಟ್ಯಾಂಪರಿಂಗ್ ಮಾಡಬಹುದು ಅನ್ನುವಂಥದ್ದು ಹೇಳ್ತಾ ಇದಾರಲ್ಲ ಸರ್. ಅವ್ರು ಕುಂತು ಯಾರು ಬೇಕಾದ್ರೂ ಬಹುಶಃ ಮಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ಮಾಡಿರೋದ್ರಿಂದ ಅವ್ರು ಹೇಳ್ತಾ ಇರಬೇಕೇನೋ ಹೀಗಾಗಿದೆ. ಅದಕ್ಕೆ ಹೇಳ್ತಾ ಇರಬೇಕು. ಮಾಡ್ತಾರೆ ಬ್ರದರ್. 17 ತಿಂಗಳಿಂದ ಸರ್ಕಾರ ನಡೆಸ್ತಾ ಇದ್ದಾರೆ. ಆ ಸಮಾಜಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡವ್ರು. ಅವರೆಲ್ಲ ಮುಖ್ಯಮಂತ್ರಿ ಮಾಡಿದ್ಯಾಕೆ ಅವ್ರನ್ನ? ಆ ಸಮಾಜದವರು, ಅಹಿಂದ ಸಮಾಜದವರೆಲ್ಲ ಸೇರಿ ಮುಖ್ಯಮಂತ್ರಿ ಮಾಡಿದಾರಲ್ಲ. 17 ತಿಂಗಳಲ್ಲಿ ಆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನು? ಅವ್ರ ಸ್ವಾಭಿಮಾನ ಉಳಿಸ್ತಕ್ಕಂಥ ಕೆಲಸ ಏನು ಮಾಡಿದ್ದೀರಿ? ಅವರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಲೂಟಿ ಮಾಡಿದ್ದೆ ಸ್ವಾಭಿಮಾನ ಉಳಿಸಿರೋದ? ಇನ್ನೇನು ಬೇಕು ನಿಮಗೆ ಸಾಬೀತು? ವಾಲ್ಮೀಕಿ ನಿಗಮದ ಹಣ ದೋಚಿದ್ದು ಯಾರು? ಈಗ ಭವಿ ಜನಾಂಗದ ಬರ್ತಿದೆಯಲ್ಲ, ಇದು ಈ ಸರ್ಕಾರದಲ್ಲಿ. ಈಗ ನಿನ್ನೆ ಅವನು ಯಾವ ಮಂಡ್ಯದಲ್ಲಿ 20 ಲಕ್ಷ ರೂಪಾಯಿ 40 ಲಕ್ಷ ರೂಪಾಯಿದ ವ್ಯಾಪಾರ ನಡೀತಲ್ಲ. ಇದು ನಿಮ್ಮ ಸ್ವಾಭಿಮಾನನ? ಈ ಸ್ವಾಭಿಮಾನ ಹಾಸನದಲ್ಲಿ ಮಾಡ್ತಿದ್ದೀರಾ?
ಅದರಿಂದ ಅಹಿಂದ ವರ್ಗಕ್ಕೆ 17 ತಿಂಗಳು 2ನೇ ಬಾರಿ ಮುಖ್ಯಮಂತ್ರಿ, ಪಾಪ ಒಟ್ಟು ನೋವು ಬೇರೆಯವ್ರಿಗೆ ಇವಾಗಿರೋದು, 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಆ ಸಮಾಜದ ಒಂದು ಏಳಿಗೆಗೆ ಏನು ಕೊಟ್ಟಿದ್ದೀರಿ ಹೇಳಪ್ಪ, ಅಲ್ಲಿ ಹೇಳು ಭಾಷಣದಲ್ಲಿ. ಸರ್, ಇವಾಗ ಇದನ್ನ ಹೇಳ್ತೀನಿ. ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳಿಗೆ ಪ್ರಧಾನಮಂತ್ರಿ ಭೇಟಿ ಮಾಡ್ಕೊಂಡವ್ರೆ, ಮಾಧ್ಯಮದಲ್ಲಿ ಅವ್ರು ಏನು ಹೇಳಿದ್ದಾರೆ ನೋಡಿದ್ದೀನಿ, ಅದು ಹೊರತುಪಡಿಸಿ ನನಗೇನು ಗೊತ್ತಿಲ್ಲ. ಸರ್, ಇವಾಗ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳಿಗೆ ನೋಟಿಸ್ ಕಳಿಸಿದ್ದಾರೆ. ಇವರಿಗೆ ನೋಟಿಸ್ ತರಾತುರಿಲಿ ಕೊಟ್ಟಂಥವ್ರು ನನ್ನ ಬಗ್ಗೆ ಚರ್ಚೆ ಮಾಡಿದಾರಲ್ಲ ಇದನ್ನು ಜನಾಂಗೀಯ ಭಾಷೆ, ಇವತ್ತಿನವ್ರಿಗೆ ಏನಾದರೂ ನೋಟಿಸ್ ಕೊಟ್ರಾ? ಕೇಸ್ ಆಗಿಲ್ಲ, ಅದು ಖಾತೆಗೆ ನೋಟಿಸ್ ಕೊಟ್ಟಿಲ್ಲ. ಇದನ್ನು ಈ ಒಂದು ರೀತಿಯ ತೀರ್ಮಾನಗಳು ಮಾಡೋದ್ರಿಂದ ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಯಾವ ರೀತಿ ಅರಾಜಕತೆ ಪ್ರಾರಂಭ ಆಗುತ್ತೆ ಕಾದು ನೋಡಿ. ಸರ್ DCM ಅವ್ರು ಹೇಳ್ತಾರೆ ಸ್ವಾಮೀಜಿಗಳು ರಾಜಕೀಯದಿಂದ ದೂರ ಸ್ವಾಮೀಜಿಗಳು ರಾಜಕಾರಣದಿಂದ ದೂರ ಇರಬೇಕು ಅಂತ DCM ಈಗ ಅವ್ರು ಮಾಡೋದು ರಾಜಕಾರಣ ಏನು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನ ರಾಜಕಾರಣ ಏನು ನಡೀತಾ ಇದೆ? ಯಾರು ಓಲೈಸ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಿ? ಆ ಓಲೈಕೆ ರಾಜಕಾರಣ ಬಿಡಲಿ ಅಂತಕ್ಕಂಥದ್ದಕ್ಕೋಸ್ಕರ ಸ್ವಾಮೀಜಿಗಳು ಹೇಳಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.